ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಎಷ್ಟು ಕರ್ಮಕಾಂಡ ಮಾಡಿದ್ದಾರೆ ಎಂದು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಅಂತ ಚಿತ್ರದುರ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಪ್ರಿಯಾಂಕಾ ಖರ್ಗೆ ಅವರು ದಕ್ಷತೆಯಿಂದ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ಸಿಎಂ ಸಿದ್ದರಾಮಯ್ಯ ಅವರು ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿಸ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕೂಡ ತನಿಖೆಯಲ್ಲಿ ಬಯಲಾಗುತ್ತೆ ಎಂದರು. ಇನ್ನು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ವಿಷಯ ಬೇರೆ, ಪ್ರಿಯಾಂಕಾ ಖರ್ಗೆ ಪ್ರಕರಣ ಬೇರೆ. ಈಶ್ವರಪ್ಪ ಅವರ ಹೆಸರು ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿತ್ತು, ಆದರೆ ಪ್ರಿಯಾಂಕಾ ಖರ್ಗೆ ಕೇಸ್ನಲ್ಲಿ ಅವರ ಹೆಸರು ಉಲ್ಲೇಖವಾಗಿಲ್ಲ. ಸದ್ಯ ಮರೆಮಾಚಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು. ಬಳಿಕ ಸಚಿವ ಸಂಪುಟ ಪುನರ್ ರಚನೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಸಚಿವ ಸಂಪುಟದ ಪುನರ್ ರಚನೆ ಕುರಿತು ನನಗೆ ಗೊತ್ತಿಲ್ಲ. ಇದು ಎಐಸಿಸಿ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಸಿಎಂ ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ. ಬಿಜೆಪಿಯವರಿಗೆ ಒಂದು ಹವ್ಯಾಸ, ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕರ್ಮಕಾಂಡಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲೋ ಯಾರೋ ಒಬ್ಬ ಕಾರ್ಯಕರ್ತರು ಅವರಿಗೆ ಸಂಬಂಧ, ನಮಗೆ ಸಾವಿರಾರು ಜನ ಕಾರ್ಯಕರ್ತರು, ಸಾವಿರಾರು ಜನ ಮುಖಂಡರಿರ್ತಾರೆ. ಅದನ್ನು ಈಗ ಮುಖ್ಯಮಂತ್ರಿಗಳು ಅದಕ್ಕೆ SITಯನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಸತ್ಯಾಂಶ ಹೊರ ಬರುತ್ತೆ. ಯಾರನ್ನೂ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಈ ವಿಚಾರದಲ್ಲಿ ನಾನು ಹೆಚ್ಚಿನ ಬಗ್ಗೆ ಹೇಳಲಿಕ್ಕೆ ತಯಾರ. ಈಶ್ವರಪ್ಪರದೇ ಇಶ್ಯೂ ಬೇರೆ, ಪ್ರಿಯಾಂಕಾ ಇಶ್ಯೂನೇ ಬೇರೆ. ಈಶ್ವರಪ್ಪರದ್ರಲ್ಲಿ ಭಾಳ ಸ್ಪಷ್ಟವಾಗಿ ಏನು ಅವತ್ತು ಹತ್ಯೆ ಮಾಡಿಕೊಂಡು ಅವ್ರು ಈಶ್ವರಪ್ಪರ ಹೆಸರನ್ನು ಭಾಳ ಸ್ಪಷ್ಟವಾಗಿ ಇವರೇ ನೇರವಾಗಿ ಆಪಾದನೆ ಮಾಡಿದರು. ಆದರೆ ಪ್ರಿಯಾಂಕಾ ಕೇಸಲ್ಲಿ ಆ ರೀತಿ ಇಲ್ಲ, ಅವ್ರ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಸೊ ಯಾವ್ದಾದ್ರು ತನಿಖೆಯಿಂದ ಸತ್ಯ ಹೊರ ಬರುತ್ತೆ. ನೋಟ್ನಲ್ಲಿ ಇವ್ರ ಹೆಸರು ಉಲ್ಲೇಖ ಆಗಿರೋದು ಪ್ರದರ್ಶನ ಮಾಡಿದ್ದಾರೆ ಆಲ್ರೆಡಿ ಬಿಜೆಪಿ ಅವರು. ಇರಬೇಕಲ್ಲ, ಸತ್ಯ ಮರೆಮಾಚಕ್ಕಾಗುತ್ತಾ? ಸತ್ಯ ಯಾವತ್ತೂ ಮರೆಮಾಚಕ್ಕಾಗಲ್ಲ. ಇಟ್ ವಿಲ್ ಕಮ್ ಔಟ್. ಟ್ರೂತ್ ಯು ಕೆನಾಟ್ ಪ್ರಿವೆಂಟ್. ಈಗ ಸಂಕ್ರಾಂತಿಗೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಇದು AICC ಅಧ್ಯಕ್ಷರು, ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್, ಮುಖ್ಯಮಂತ್ರಿಗಳು ತೀರ್ಮಾನ ತಗೊತಾರೆ. ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ನಡೆದಿತ್ತು ಸರ್, ನೀವು ಹೋಗಿ? ಅಲ್ಲ, ಸರ್ವೇ ಸಾಮಾನ್ಯ. ನಾನು ಹೋಗ್ತಾ ಇರ್ತೀನಿ. ನಾನು ಕರೆದ್ರು 1-20 ಜನ ಸೇರಿ ಅದಕ್ಕೊಂದು ಕಲರ್ ಕೊಡ್ತಾರೆ. ಅಲ್ಲ, ತಾವು ಹೋಗಿದ್ರಿ ಆತ ಡಿನ್ನರ್ ಮೀಟಿಂಗಿಗೆ? ನಾನು ಇಲ್ಲಿ ಇದ್ನಲ್ಲ, ದುರ್ಗ. ಇನ್ವೈಟ್ ಮಾಡಿದ್ರ? ಫೋನ್ ಮಾಡಿದ್ರು, ನಾನು ಇಲ್ಲಿದ್ದೆ. ಆಯಿತಾ? ಯಾವ ಟೀಮ್ ಜೊತೆ ಹೋಗಲ್ಲ? ಯಾವ ಟೀಮು ಇಲ್ಲ, ನಾನು ಕಾಂಗ್ರೆಸ್ ಟೀಮ್. ನಡ್ರಿ. ಸರ್ಕಾರದ 2 ವರ್ಷ ಸಾಧನೆ ಶೂನ್ಯ ಅಂತ ಇವರು ಜೇಂದ್ರ ಹೇಳಿದ್ದಾರೆ. 2 ವರ್ಷದ ಅವಧಿಯಲ್ಲಿ ಸಂಪೂರ್ಣ ಸಾಧನೆ ಶೂನ್ಯ. 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಮೋದಿಯವರು? ಒಂದು ಬಟ್ ಮಡಚಿ ಮರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ತೋರಿಸ್ರಿ ನೀವು. 10 ವರ್ಷದಲ್ಲಿ ಮೋದಿ ಸರ್ಕಾರದ್ದು ಒಂದು ಜನಪರವಾಗಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ, ಬಡವ್ರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದೇಳಿ. ಎಲ್ಲ ನಾವು ಮಹಾತ್ಮ ಗಾಂಧಿ ನರೇಗಾ ತಂದರು, ನಾವು ಉದ್ಯೋಗ, ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಬಡವರ ಪರವಾಗಿ ಈ ರಾಷ್ಟ್ರದಲ್ಲಿ ಏನಾದರೂ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್. ಸ್ಪಷ್ಟವಾಗಿ ಒಪ್ಕೋಬೇಕು. ಹೇಳಪ್ಪ ನೀನು, ಒಂದು ಹೇಳ ಮರ ನೀನು ನೋಡೋಣ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗೆ ಹಿಂದೆ BJPಯವರು ಲಕ್ಷಾಂತರ ಕೋಟಿ ಹಣವನ್ನು, ಕೆಲಸಗಳನ್ನು ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಮಗೆ ಸುಮಾರು 2 ಲಕ್ಷ ಕೋಟಿ ವರ್ಷಿ ಹೋಗಿದ್ದಾರೆ. ನಾವು ಅದನ್ನು ಒಂದು ವ್ಯವಸ್ಥಿತವಾಗಿ, ಆರ್ಥಿಕವಾಗಿ ಬಲಪಡಿಸೋ ಜೊತೆಗೆ ಮುಂದಿನ ದಿನದಲ್ಲಿ ಈ ವರ್ಷದಿಂದ ನಮ್ಮದು ಈ ವರ್ಷದಿಂದ ನಮ್ಮದು ನೆಕ್ಸ್ಟ್ ಟೈಮ್ ಸ್ಟ್ರೀಮ್ಲೈನ್ ಆಗ್ತದೆ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಆರ್ಥಿಕ ತಜ್ಞರಿರೋದ್ರಿಂದ ಆರ್ಥಿಕವನ್ನು ಸುಧಾರಣೆ ಮಾಡಿ ಮುಂದೆ ಈ ರಾಜ್ಯದ ಬೆಳವಣಿಗೆಗೆ ಸಾಕಷ್ಟು ಹಣವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಾಗ್ತದೆ. ಈಗ ಜನರ ಹಣನ ದರೋಡೆ ಮಾಡಿ ಗ್ಯಾರಂಟಿಗಳನ್ನ ಕೊಟ್ಟು ದಿವಾಳಿ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ. ನಿನ್ನೆ ಜನ ಅದನ್ನೆಲ್ಲ ಗ್ಯಾರಂಟಿಗಳನ್ನ ಭಾಳ ಸಂತೋಷಪಟ್ಟಿದ್ದಾರೆ. ಅದ್ರ ನಡುವೆ ಎಲ್ಲ ಮರ್ತಿದ್ದಾರೆ ಅಂತ ಪೇಪರ್ ನೀವೇ ಬರೆದಿದ್ದೀರಾ. ಅವರೇ ಹೊಗಳಿದ್ದಾರೆ. ಪೇಪರ್ ನೋಡಿಲ್ಲ ನಿನ್ನೆ? ಅವರು ಹೇಳಿದ್ದಾರೆ ದರ ಏರಿಕೆ ಮಾಡೋದ್ರಿಂದ ಸುಲಿಗೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಭಾಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 48% ಅಶೋಕ್ ಸಾರಿಗೆ ಸಚಿವ ಇದ್ದಾಗ ಮಾಡಿದ್ದಾರೆ ಅಂತ. ನಾವು ಮಾಡಿರೋದು
10 ವರ್ಷದಲ್ಲಿ 15%, 5 ವರ್ಷದಲ್ಲಿ ಒಂದು ಸರಿ, 10 ವರ್ಷ ಒಂದು ಸರಿ. ಇದು ಜಾಸ್ತಿನಾ? ನೀವು ಕೇಂದ್ರ ಸರ್ಕಾರದ ಎಷ್ಟು ದಿನಕ್ಕೆ ಜಾಸ್ತಿ ಆಗುತ್ತಲ್ಲ ಮರೆಯ. ಸಿಲಿಂಡರು 1000 ರೂಪಾಯಿಗೆ ಹೋಯ್ತಲ್ಲಪ್ಪ, 1100ಕ್ಕೆ ಹೋಯ್ತಲ್ಲಪ್ಪ, ಅದನ್ನ ಹೇಳ್ರ ಮರೆಯ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.